ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆದರದ ಸ್ವಾಗತ. ಹಿಂದಿನ ಸಂಚಿಕೆ ನೋಡಿದ್ದೀರಲ್ಲ, ಒಮ್ಮೆ ನೋಡದೇ ಇದ್ರೆ ದಯವಿಟ್ಟು ನೋಡಿ. ಈಗ ಕಳೆದ ಸಂಚಿಕೆಯಲ್ಲಿ ಹೇಳಿದ್ದ ವರದಾಮೂಲದ ಇನ್ನೊಂದು ವಿಶೇಷದ ಬಗ್ಗೆ ತಿಳಿಯೋಣ. ಅದೇನಪ್ಪಾ ಅಂತಂದ್ರೆ, ವರದಾಮೂಲದಲ್ಲಿ ಇರುವಂತಹ ಕಲ್ಲಿನ ತುಪ್ಪದ ಚಮಚ. ಪುರಾತನ ಕಾಲದಲ್ಲಿ ಮಹಾಯಜ್ಞ ಯಾಗಾದಿಗಳನ್ನು ನಡೆಸುತ್ತಿದ್ದವರು ಹೋಮಕ್ಕೆ ತುಪ್ಪ ಹಾಕಲು ಬಳಸುತ್ತಿದ್ದ ಕಲ್ಲಿನ ಸಾಧನ ಇಲ್ಲಿದೆ. ಇಷ್ಟು ದೊಡ್ಡ ಸಾಧನವಿತ್ತೆ ಎನ್ನುವುದು ಕುತೂಹಲದ ವಿಷಯ. ಯಾವಾಗಲೂ ನಮ್ಮ ಕಣ್ಣಿಗೆ ಕಂಡದ್ದು ಸತ್ಯ. ಈಗ ನಮ್ಮ ಕಾಲದ ಫ್ಯಾನ್ ರೆಕ್ಕೆಗಳನ್ನೇ ನೋಡೋಣ. ಇಷ್ಟು ಚಿಕ್ಕ ಫ್ಯಾನ್ನಿಂದ ಹಿಡಿದು ಇಷ್ಟು ದೊಡ್ಡ ಫ್ಯಾನ್ವರೆಗೂ ಇದೆ. ಗಾಳಿ ಹಾಕಲು ವಿದ್ಯುತ್ ಶಕ್ತಿ ಬಳಸಿ ಈ ರೆಕ್ಕೆಗಳನ್ನು ತಿರುಗಿಸುತ್ತೇವೆ. ಇದು ಒಂದು ರೀತಿಯಾದರೆ, ಗಾಳಿಯೇ ಈ ಲೋಹದ ರೆಕ್ಕೆ ತಿರುಗಿಸಿ ವಿದ್ಯುತ್ ಶಕ್ತಿ ಉತ್ಪನ್ನ ಮಾಡುವುದು ಸಹ ಇದೆ. ಏನಾದರಾಗಲಿ, ಈ ಗಾಳಿ ಯಂತ್ರದ ರೆಕ್ಕೆ ಎಷ್ಟು ಉದ್ದವಿರಬಹುದು ಎಂದು ನೋಡೋಣ. ಸಾಧಾರಣವಾಗಿ ಒಂದು ರೆಕ್ಕೆಯ ಉದ್ದ 170 ಅಡಿ. ಹೀಗೆ ಬೆಂಗಳೂರಿನಿಂದ ಚಿತ್ರದುರ್ಗಕ್ಕೆ ಹೋಗುವ ಹೆದ್ದಾರಿಯಲ್ಲಿ ಇಂತಹ ರೆಕ್ಕೆ ಹೊತ್ತ ಬೃಹತ್ ಟ್ರಕ್ ಒಂದು ಕಾಣಿಸಿತು. ಚತುಷ್ಪಥ ಹೆದ್ದಾರಿಯ ಒಂದು ದಾರಿಯಲ್ಲಿ ಬಲಗಡೆ ವೇಗದ ವಾಹನಗಳಿಗೆ ಇದ್ದ ಸಾಲಿನಲ್ಲಿ ಈ ಟ್ರಕ್ ನಿಧಾನವಾಗಿ ಹೋಗುತ್ತಿತ್ತು. ನಿಜಕ್ಕೂ ಈ ಉದ್ದ ರೆಕ್ಕೆಯ ಸಾಗಾಟ ತುಂಬಾ ಕಷ್ಟಕರ. ಆದರೂ ಇಂತಹ 3 ರೆಕ್ಕೆಗಳನ್ನು ಎತ್ತರದ ಗುಡ್ಡದ ತುದಿಗೆ ಸಾಗಿಸಿದರೆ ಮಾತ್ರ ಪವನ ವಿದ್ಯುತ್ ಸಾಧ್ಯ. ಹಾಗಾಗಿ ಇಷ್ಟು ದೊಡ್ಡ ರೆಕ್ಕೆ ನಮಗೆ ಕಾಣುತ್ತಿರುವ ಸತ್ಯ. ಇಷ್ಟು ದೊಡ್ಡ ರೆಕ್ಕೆ ಇದೆ ಎಂದು ನಾವು ನೋಡಿದ್ದಕ್ಕಾಗಿ ನಂಬುತ್ತೇವೆ. ಆದರೆ ಮುಂದೆ ಹಲವು ವರ್ಷಗಳ ನಂತರ ಈ ರೆಕ್ಕೆ ಉಪಯೋಗಕ್ಕೆ ಬಾರದೆ ಗುಡ್ಡದಲ್ಲಿ ಬಿದ್ದುಕೊಂಡಿದ್ದರೆ ಭವಿಷ್ಯದಲ್ಲಿ ಮುರಿದ ರೆಕ್ಕೆ ನೋಡುವ ಜನ ಇದನ್ನು ನಂಬದೇ ಇರಲೂಬಹುದು. ಹಾಗೆಯೇ ಈ ಕಲ್ಲಿನ ತುಪ್ಪ ಹಾಕುವ ಸಾಧನ ಕೂಡ. ಯಜ್ಞಯಾಗಗಳಲ್ಲಿ ಅಗ್ನಿಗೆ ತುಪ್ಪ ಹಾಕುವಾಗ ಕೈಗೆ ಬೆಂಕಿಯ ಜ್ವಾಲೆ ತಾಗದೇ ಇರಲಿ ಎಂದು ಉದ್ದನೆಯ ಚಮಚ ಬಳಸುತ್ತಾರೆ. ಇದನ್ನು ಸೃಕ್ ಸ್ರುವ ಎನ್ನುತ್ತಾರೆ. ವರದಾಮೂಲದ ಸದಾಶಿವ ದೇವರ ಎದುರಿಗೆ ಇರುವ ಧ್ವಜಸ್ತಂಭದೆದುರು ಹಿಂದಿನ ಕಾಲದಲ್ಲಿ ಹೋಮಕ್ಕೆ ತುಪ್ಪ ಹಾಕಲು ಬಳಸುತ್ತಿದ್ದ ಶ್ರೋತಿ ಅಥವಾ ಶುಕ್-ಶುವ ಎಂಬ ಭಾರೀ ಗಾತ್ರದ ಹುಟ್ಟನ್ನು ನೋಡಬಹುದು. ತಟ್ಟನೆ ನೋಡಿದರೆ ಕಲ್ಲು ವೀಣೆಯ ಹಾಗಿದೆ, ಆದರೆ ನುಡಿಸಲು ಬರುವುದಿಲ್ಲ. ಇದು ಸುಮಾರು 7 ಅಡಿ ಉದ್ದ, 2 ಅಡಿ ಅಗಲವಿದೆ. ವರದಾಂಬಿಕೆ ದೇವಸ್ಥಾನದ ಪಾರ್ಕಿಂಗ್ ಜಾಗದ ಬಳಿ ಇಂದಿಗೂ ಯಾಗಶಾಲೆ ಗಣಪತಿ ನಿತ್ಯ ಪೂಜೆಗೆ ಒಳಗಾಗುತ್ತಿದೆ. ಇದರರ್ಥ ಇದು ಯಜ್ಞ ಯಾಗ ನಡೆಯುತ್ತಿದ್ದ ಜಾಗ ಎಂದು. ದೊಡ್ಡ ದೊಡ್ಡ ಯಜ್ಞಕುಂಡಕ್ಕೆ ತುಪ್ಪ ಸುರಿಯುವಾಗ ಅಗ್ನಿಯ ಜಳ ಮೈಗೆ ತಾಗದಿರಲಿ ಎಂದು ಈ ಬೃಹತ್ ಕಲ್ಲಿನ ಚಮಚ ಮಾಡಿದ್ದಿರಲೂಬಹುದು. ಹಾಗಾಗಿ ಶತಮಾನಗಳಷ್ಟು ಹಳೆಯ ತುಪ್ಪ ಸುರಿಯುವ ಸಾಧನ ಈಗ ನೋಡುಗರನ್ನು ಬೆರಗುಗೊಳಿಸುತ್ತಿದೆ. ಸ್ನೇಹಿತರೆ, ಕಾಲ ಬದಲಾಗುತ್ತಾ ಉರುಳುತ್ತಾ ಹೋಗುತ್ತದೆ. ಆದರೆ ಕಲ್ಲಿನ ಈ ಸಾಧನ ಇಂದಿಗೂ ನೆನಪನ್ನು ಉಳಿಸುತ್ತಾ ಬಂದಿದೆ. ಇಂದಿನ ಲೋಹದ ರೆಕ್ಕೆ, ಅಂದಿನ ಕಲ್ಲಿನ ಚಮಚ ಇಷ್ಟವಾಯ್ತಲ್ಲ? ಒಂದು ಲೈಕ್ ಕೊಡಿ. ಹಾಗೆ ಈ ವಿಷಯವನ್ನ ಇತರರಿಗೆ ಶೇರ್ ಮಾಡಿ. ಅದರ ಜೊತೆಯಲ್ಲಿ ನಿಮ್ಮ ಕಮೆಂಟ್ಗಳನ್ನು ಹಾಕಿ. ಇನ್ನೂ ಸಬ್ಸ್ಕ್ರೈಬ್ ಆಗಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ಸಂಚಿಕೆಗಾಗಿ ಕಾಯಿರಿ. ಧನ್ಯವಾದಗಳು.